ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಯಾವುದೇ ಒಂದು ಕಾಂಪಿಟೇಟಿವ್ ಪರೀಕ್ಷೆನ ಕ್ಲಿಯರ್ ಮಾಡಬೇಕು ಅಂತಂದ್ರೆ ಈ ಒಂದಷ್ಟು ಪಾಯಿಂಟ್ಸ್ ನಿಮ್ಮ ಮೈಂಡ್ ಒಳಗಿದ್ದು ಆ್ಯಂಡ್ ಈ ಒಂದಷ್ಟು ಪಾಯಿಂಟ್ಸ್ಗಳನ್ನು ನೀವು ಫಾಲೋ ಮಾಡಿದ್ರಿ ಅಂತಂದ್ರೆ ಡೆಫಿನೆಟ್ಲಿ ಒಂದು ಪರೀಕ್ಷೆನ ನೀವು ಕ್ರ್ಯಾಕ್ ಮಾಡ್ತೀರಿ. ಆ ಎಲ್ಲ ಪಾಯಿಂಟ್ಸ್ಗಳು ಯಾವ ಅನ್ನೋದನ್ನ ಫಾಸ್ಟಾಗಿ ಡೀಟೇಲ್ಡ್ ಆಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ. PYQ, ಎಸ್, ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್. ಇವು ಒಂಥರ ದಾರಿದೀಪ ಇದ್ದಂಗೆ ನಿಮಗೆ ನೆಕ್ಸ್ಟ್ ಇಯರ್ ಪ್ರಿಪ್ರೇಷನ್ ಮಾಡ್ಲಿಕ್ಕೆ. ಏನೇನು ಗೊತ್ತಾಗ್ತೈತೆ ಅಂದ್ರೆ ಯಾವ ತರ ಕ್ವಶನ್ ಕೇಳ್ಯಾರು, ಯಾವ ತರ ಕ್ವಶನ್ ಫ್ರೇಮ್ ಆಗತ್ತವು, ಡಿಫಿಕಲ್ಟಿ ಲೆವೆಲ್ ಹೆಂಗದ, ನಾವು ಓದಿದ್ದು ಸಫಿಶಿಯಂಟ್ ಆಗ್ತೈತೆನಾ, ಇನ್ನೂ ನಾ ಹೆಂಗೆ ಇಂಪ್ರೂವ್ ಮಾಡ್ಕೊಳ್ಳಿ, ಈ ಎಲ್ಲ ಪಾಯಿಂಟು ಏನು ಓದಬೇಕು ಏನು ಓದಬಾರ್ದು ಎವ್ರಿಥಿಂಗ್ ನಿಮಗೆ ಗೊತ್ತಾಗ್ಬೇಕಂದ್ರೆ PYQ ನ ಗೋತ್ರು ಮಾಡ್ಲೇಬೇಕು ನೀವು. ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಸಿಲೆಬಸ್. ಯಾವುದೇ ಪರೀಕ್ಷೆ ಇರಲಿ, UPSC ಇರಲಿ, KES ಇರಲಿ, FDA SDA ಇರಲಿ, ಗ್ರೂಪ್ C ಆಗಿರ್ಬೋದು, PDO ಆಗಿರ್ಬೋದು, ಯಾವುದೇ ಪರೀಕ್ಷೆ ಇರಲಿ, ಫಸ್ಟ್ ಥಿಂಗ್ ಏನಂತಂದ್ರೆ ನಿಮಗ ನೀವೇನು ಓದಬೇಕಲ್ಲ ಅದು ಗೊತ್ತಿರ್ಬೇಕು, ಸಿಲೆಬಸ್ ಗೊತ್ತಿರ್ಬೇಕು. ಬಹಳ ವಿದ್ಯಾರ್ಥಿಗಳು ಹೆಂಗಂದ್ರೆ ಸಿಂಪಲ್ ಆದಂತ ಎಲ್ಲೋ ಒಂದು ಸಿಲೆಬಸ್ ನ ನೋಟ್ ಮಾಡ್ಕೊಂಡಿರ್ತೀರಿ, ಅಷ್ಟ್ರ ಮೇಲೆ ಓದ್ತೀರಿ. ಇನ್ ಕೆಲವು ಜನ ಹೆಂಗಂದ್ರ ಪುಸ್ತಕಗಳನ್ನ ತಗೊಂಡ್ ಬರ್ತೀರಿ, ಅದ್ರೊಳಗೆ ಎಷ್ಟೆಷ್ಟು ಓದ್ಬೇಕು. ಯಾಕಂದ್ರೆ ಪೂರಾ ಒಂದು ಪುಸ್ತಕ ನೀವು ಹಿಸ್ಟ್ರಿ ತಗೊಂಡ್ ಬರ್ತೀರಿ, ಎಲ್ಲ ಇಂಪಾರ್ಟೆಂಟ್ ಇರಂಗಿಲ್ಲ. ಒಂದು ಪರೀಕ್ಷೆಗೆ ಒಂದಷ್ಟು ಇಂಪಾರ್ಟೆಂಟ್ ಇರ್ತದ, ಇನ್ನೊಂದಷ್ಟಕ್ಕೆ ಈಗ ಇನ್ನೊಂದಷ್ಟು ಪಾಯಿಂಟ್ಸ್ ಇಂಪಾರ್ಟೆಂಟ್ ಇರ್ತಾವ. ಸೊ ಅದು ಎಷ್ಟು ಓದಬೇಕು ಅನ್ನೋದು ನಿಮಗ್ ಗೊತ್ತಾಗ್ಬೇಕು ಅಂತಂದ್ರೆ ಸಿಲೆಬಸ್ ಬೇಕು ನಿಮ್ ಕಡೆ. ಸೊ ಸಿಲೆಬಸ್ ಇಲ್ದ ನೀವು ಪ್ರಿಪ್ರೇಷನ್ ಮಾಡ್ತೀರಿ ಅಂತಂದ್ರೆ ಬಹಳಷ್ಟು ಓದ್ತೀರಿ, ಬಟ್ ಅದ್ರದ್ದು ಒಂದು ಉಪಯೋಗ ನಿಮಗ ಸಿಗಂಗಿಲ್ಲ. ಸೊ ಫಸ್ಟ್ ಪಾಯಿಂಟ್ ಇಸ್ ಸಿಲೆಬಸ್ ನ ಡೌನ್ಲೋಡ್ ಮಾಡ್ರಿ, ಪ್ರಿಂಟ್ ಔಟ್ ತಗೊಂಬರ್ರಿ, ಬಾಹಟ್ ಹಾಕ್ರಿ. ಸೊ ಸಿಲೆಬಸ್ ಒಳಗೆ ಏನೇನ್ ಕೀವರ್ಡ್ಸ್ ನ ಕೊಟ್ಟಿರ್ತಾರಲ್ಲ ಆ ಎಲ್ಲಾ ಪೋರ್ಷನ್ ನ ನೀವು ಕವರ್ ಮಾಡ್ಕೊಳ್ಬೇಕು, ಅದು ಯಾವುದೇ ಪರೀಕ್ಷೆ ಆಗಿದ್ರು ಕೂಡ. ಪ್ಲಾನ್ ಇಲ್ಲ ಅಂತಂದ್ರೆ ಏನೂ ಪಾಸಿಬಲ್ ಆಗಂಗಿಲ್ಲ. ಬೇಕಾದ್ರೆ ಟ್ರೈ ಮಾಡ್ರಿ. ಈಗ ನಾನು ಒಂದು 10 ಪುಸ್ತಕ ಇಟ್ಕೊಂಡ್ ಕುಂದ್ರಿ, ನೀವು ಪಾಲಿಟಿ ಜಿಯೋಗ್ರಫಿ ಎಲ್ಲ ಇಟ್ಕೊಂಡ್ ಕೊಡ್ರಿ, ಪ್ಲಾನ್ ಇಲ್ಲ, ಟೈಮ್ ಟೇಬಲ್ ಇಲ್ಲ, ಏನು ಇಲ್ದ ಆರಾಮ್ ಕೂತು ಓದಕ್ಕಂತ ಕೂರ್ರಿ. ಏನಾಗ್ತದಂದ್ರೆ ಒಂದ್ ಅರ್ಧ ಗಂಟೆ ಪಾಲಿಟಿ ಓದ್ತೀರಿ, ಆಮೇಲೆ ಅಡ್ಡಾಡ್ ಬರ್ತೀರಿ, ಆಮೇಲೆ ಜಿಯೋಗ್ರಫಿ ಓದ್ತೀರಿ, ಆಮೇಲೆ ಎಕನಾಮಿ, ಅಥವಾ ಮೆಸ್ಸಿ ಆಗ್ಬಿಡ್ತದ. ಒಂದು ಪ್ರಾಪರ್ ಆಗಿ ನಿಮ್ ಕಡೆಯಿಂದ ಕಂಟಿನ್ಯೂ ಮಾಡಕ್ ಆಗಂಗಿಲ್ಲ, ಕಂಪ್ಲೀಟ್ ಮಾಡಕ್ ಆಗಂಗಿಲ್ಲ. ಸೊ ಒಂದು ಸ್ಟಡಿ ಪ್ಲಾನ್, ಪ್ರಾಪರ್ ಆದಂತ ಸ್ಟಡಿ ಪ್ಲಾನ್ ನಿಮಗೆ ಹೆಂಗ್ ಅನುಕೂಲ ಆಗ್ತದ ಹಂಗನ 2 ತಾಸು ಆಗ್ತದ ಓದ್ಲಿಕ್ಕೆ, ಅಷ್ಟ ಸಾಕು. ಬೇರೆದವ್ರಿಗೆ ಕಂಪೇರ್ ಮಾಡೋ ಅವಶ್ಯಕತೆನೇ ಇಲ್ಲ. ಯಾಕಂದ್ರೆ ಬೇರೆದವ್ರಿಗೆ ಕಂಪೇರ್ ಮಾಡ್ತಾ ಕುಂತ್ರ ಲೈಫ್ ಒಳಗೆ ಮುಂದೆ ಹೋಗಕ್ ಆಗಂಗಿಲ್ಲ. ಯಾಕಂದ್ರೆ ಕೆಲವೊಬ್ಬರಿಗೆ ಕೆಲವೊಂದು ಕ್ವಾಲಿಟೀಸ್ ಇರ್ತಾವ, ಇನ್ನೂ ಕೆಲವರಿಗೆ ಅದಕ್ಕಿಂತ ಬೇರೆ ತರನ ಕ್ವಾಲಿಟೀಸ್ ಇರ್ತಾವ. ಸೊ ಹಿಂಗಾಗಿ ನೀವು ಇನ್ನೊಬ್ಬರಿಗೆ ಕಂಪೇರ್ ಮಾಡ್ಬೇಡ್ರಿ. ಅದು ನಿಮ್ ಬೆಸ್ಟ್ ಫ್ರೆಂಡೇ ಇರ್ಲಿ, ನಿಮ್ಮ ಅಣ್ಣ ತಮ್ಮ ಇರ್ಲಿ, ಅಕ್ಕ ತಂಗಿ ಇರ್ಲಿ. ಸೊ ನಿಮ್ಮದೇನ್ ಕೆಪಾಸಿಟಿ ಐತ್ಲಾ ಅಕಾರ್ಡಿಂಗ್ ಟು ದಟ್ ಒಂದು ಟೈಮ್ ಟೇಬಲ್ ನ, ಒಂದು ಸ್ಟಡಿ ಪ್ಲಾನ್ ನ ರೆಡಿ ಮಾಡ್ಕೊಡ್ರಿ. ಇಸ್ ಬುಕ್ ಲಿಸ್ಟ್. ಎಸ್, ಒಂದು ಒಳ್ಳೆಯ ಪುಸ್ತಕದ ಲಿಸ್ಟ್ ನಿಮ್ಮ ಹತ್ರ ಇರ್ಬೇಕಾಗ್ತದ. ಅಂಡ್ ದೆನ್ ನೆಕ್ಸ್ಟ್ ಪ್ಲಾನ್ ಇಸ್ ಡಿಸಿಪ್ಲಿನ್. ಎಸ್, ಪುಸ್ತಕನೂ ತರ್ತೀರಿ, ಸ್ಟ್ರಾಟಜಿ ರೆಡಿ ಮಾಡ್ತೀರಿ, ಪ್ಲಾನ್ ರೆಡಿ ಮಾಡ್ತೀರಿ, ಎಲ್ಲ ಮಾಡಿ ಕನ್ಸಿಸ್ಟೆನ್ಸಿಯಿಂದ ಡಿಸಿಪ್ಲಿನ್ ಆಗಿ ಒಂದು ಪ್ರತಿದಿನ ನೀವು ಸ್ಟಡಿನ ಮಾಡ್ಲಿಲ್ಲ ಅಂತಂದ್ರೆ ಉಪಯೋಗನೇ ಇಲ್ಲ. ಸೊ ಡಿಸಿಪ್ಲಿನ್ ಐತ್ಲಾ ಲೈಫ್ ಒಳಗೆ ಬಹಳ ಇಂಪಾರ್ಟೆಂಟ್ ಅದ. ನೀವು ಎಷ್ಟೋ ಸ್ಲೋ ಇರ್ರಿ, ನಿಮ್ಮಿಂದ ಎಷ್ಟೋ ಕಷ್ಟನ ಆಗ್ತಿರ್ಲಿ, ದಿನ ಬರೀ 1 ಅವರ್ ಹೋದ್ರಿ ನಡೀತದ, ಬಟ್ ಡಿಸಿಪ್ಲಿನ್ ಇರ್ಬೇಕಾಗ್ತದ. ನೀವು ಆಮೆ ಮೊಲದ ಕತಿ ಅಂತೂ ಸಣ್ಣವ್ರಿದ್ದಾಗಿಂದ ಕೇಳಿರ್ತೀರಿ. ಮೊಲ ಎಷ್ಟ ಫಾಸ್ಟ್ ಆಗಿ ಓಡಿದ್ರೂ ಒಂದು ಸ್ವಲ್ಪ ನೆಗ್ಲಿಜೆಂಟ್ ಇಂದಾಗಿ ಅದು ಅಷ್ಟು ಓಡೋ ಒಂದು ಕೆಪಾಸಿಟಿ ಇದ್ರೂ ಕೂಡ ಸೋಲ್ತದ. ಆಮೇಲೆ ಬಹಳ ಸ್ಲೋ ಇರ್ತದ, ಬಟ್ ಡಿಸಿಪ್ಲಿನ್ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿದ ಕಾರಣಕ್ಕೆ ಅಂಡ್ ಮೊಲದ ಜೊತೆ ನನ್ನ ಕಾಂಪಿಟೇಷನ್ ಅದ, ಸೊ ನನಗ್ ಆಗುದಿಲ್ಲ ಅಂತ ಹೇಳಿ ಧೈರ್ಯನೂ ಗೆಡ್ಲಿಲ್ಲ ಅಂಡ್ ಕನ್ಸಿಸ್ಟೆನ್ಸಿನ ಬಿಡ್ಲಿಲ್ಲ, ಡಿಸಿಪ್ಲಿನ್ ಆಗಿ ಹೋಗಿದ್ದಕ್ಕನ ಒಂದು ಆಮೆ ಗೆಲ್ತದ. ಸೊ ಡಿಸಿಪ್ಲಿನ್ ಬಹಳ ಇಂಪಾರ್ಟೆಂಟ್ ಅದ. ಅದ್ರ ಬಗ್ಗೆ ಕೂಡ ಒಂದು ವಿಡಿಯೋ ಮಾಡೇನಿ, ಬಿಗಿನರ್ಸ್ ಇದ್ರಿ ಅಂದ್ರೆ ಚೆಕ್ ಮಾಡ್ಕೊಡ್ರಿ ಅವಶ್ಯಕತೆ ಇತ್ತಂದ್ರ. ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಈಸ್ ಟೆಸ್ಟ್ ಸಿರೀಸ್. ಎಸ್, ಒಂದ್ಸಲ ಸಿಲೆಬಸ್ ಕವರ್ ಆತಂದ್ರ ಟೆಸ್ಟ್ ಸಿರೀಸ್ ಜಾಯಿನ್ ಆಗ್ರಿ. ಏನಕ್ಕಂತಂದ್ರ ಮೊದ್ಲೆಲ್ಲ ಅಷ್ಟ ಅವಶ್ಯಕತೆ ಇರ್ಲಿಲ್ಲ, ಬಟ್ ಇವಾಗ ಏನಾಗತ್ತಂದ್ರ ಕ್ವಶನ್ ಪೇಪರ್ ಲೆವೆಲ್ ಡಿಫಿಕಲ್ಟ್ ಆಗ್ಲಿಕ್ಕತ್ತದ. ಕ್ವಶನ್ ಫ್ರೇಮ್ ನ ಸ್ವಲ್ಪ ಟ್ರಿಕ್ಕಿ ಮಾಡ್ಲಿಕ್ಕತ್ತಾರ. ನೀವು ಓದಿದ ಇರ್ತದ, ಬಟ್ ಸ್ವಲ್ಪ ಕ್ವಶನ್ಸ್ ಪ್ಯಾಟರ್ನ್ಗಳು ಬದಲಾಗತ್ತವು, ಟ್ರಿಕ್ಕಿ ಕ್ವಶನ್ಸ್ ಬರತ್ತವು, ಕನ್ಫ್ಯೂಷನ್ ಬಹಳ ಇರ್ತಾವ ಕ್ವಶನ್ ಒಳಗ, ಬೇಕಂತಲೇ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತಿರ್ತಾರ. ಸೊ ಆ ತರದ ಕ್ವಶನ್ ಗಳನ್ನ ನೀವು ಟ್ಯಾಕಲ್ ಮಾಡ್ಬೇಕಂದಾಗ ಟೆಸ್ಟ್ ಸಿರೀಸ್ ನಿಮ್ಗ ಬಹಳ ಹೆಲ್ಪ್ ಆಗ್ತಾವ. UPSC ಗೆ ಪರ್ಟಿಕ್ಯುಲರ್ಲಿ ತಯಾರಾಗುವಂತ ವಿದ್ಯಾರ್ಥಿಗಳು ನೀವು ಮೇನ್ಸ್ ದಿಂದ ಪ್ರಿಪ್ರೇಷನ್ ನ ಸ್ಟಾರ್ಟ್ ಮಾಡ್ರಿ. ಬರೀ ಪ್ರಿಲಿಮ್ಸ್ ಗೆ ಅಷ್ಟ ಫಸ್ಟ್ ಓದ್ತೇನೆ ಆಮೇಲೆ ಮೇನ್ಸ್ ಓದ್ತೇನೆ ಅಂತ ತಪ್ಪು ಮಾಡ್ಬೇಡ್ರಿ. ಫಸ್ಟ್ 6 ತಿಂಗಳು ಏನೈತ್ಲಾ ಮೇನ್ಸ್ ಪ್ರಿಪ್ರೇಷನ್ ಮಾಡ್ರಿ. ನೆಕ್ಸ್ಟ್ 5 ತಿಂಗಳೊಳಗೆ ನೀವು ಪ್ರಿಲಿಮ್ಸ್ ನ ಪ್ರಿಪ್ರೇಷನ್ ಮಾಡ್ರಿ. ಆಲ್ರೆಡಿ UPSC 2027 ಸ್ಟ್ರಾಟಜಿ ಅಪ್ಲೋಡ್ ಆಗೈತಿ, ಚೆಕ್ ಮಾಡ್ರಿ. ದೆನ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಕರೆಂಟ್ ಅಫೇರ್ಸ್. ಎಸ್, ಪ್ರತಿದಿನ ಕರೆಂಟ್ ಅಫೇರ್ಸ್ ತಪ್ಪಂಗಿಲ್ಲ. ಈಗ ನೀವು ಹೆಂಗ್ ಪ್ರತಿದಿನ ಊಟ ಮಾಡ್ಲೇಬೇಕಲ್ಲ, ಅದೇ ತರ ಕರೆಂಟ್ ಅಫೇರ್ಸ್ ಯಾವ್ದೇ ಕಾರಣಕ್ಕೂ ನೀವು ಸ್ಕಿಪ್ ಮಾಡೋದಂಗ ಪ್ರತಿದಿನ ನ್ಯೂಸ್ ಪೇಪರು, ಮಂತ್ಲಿ ಮ್ಯಾಗಝಿನ್, ಅದನ್ನ ರಿವಿಷನ್, ಈ 3 ನಿಮ್ದು ಕರೆಂಟ್ ಅಫೇರ್ಸ್ ರಿಲೇಟೆಡ್ ನಡೀತಾ ಇರಬೇಕು. ಇನ್ನು ಹೆಲ್ತ್. ಎಸ್,
ಹೆಲ್ತ್ ಬಹಳನ ಇಂಪಾರ್ಟೆಂಟ್ ಅದ. ನೀವು ಆರಾಮಾಗಿ ಇದ್ರಿ, ಹೆಲ್ದಿ ಆಗಿದ್ರಿ ಅಂತಂದ್ರೆ ನೀವು ಬೇಕಾದ ಗೋಲ್ನೂ ರೀಚ್ ಮಾಡ್ಬೋದು. ಆಯ್ತು UPSC ಆಗ್ಲಿಲ್ಲ ಅಂತಂದ್ರೆ ಏನೋ ಒಂದು ಕೆಲಸ ಮಾಡಾದ್ರೂ ನಿಮ್ಮ ಫ್ಯಾಮಿಲಿಯನ್ನು ಸಾಕ್ಬೋದು, ನೀವು ಖುಷಿಯಾಗಿರ್ಬೋದು, ನಿಮ್ಮ ಡಿಸೈರ್ಸ್ಗಳನ್ನ ಫುಲ್ಫಿಲ್ ಮಾಡ್ಕೋಬಹುದು. ಆರೋಗ್ಯನ ಸರಿ ಇಲ್ಲ, ಆರೋಗ್ಯದ ಕಡೆನ ಫೋಕಸ್ ಕೊಡ್ಲಿಲ್ಲ ಅಂದ್ರೆ ಮನುಷ್ಯನ ಏನಿದ್ರೂ ಎಷ್ಟು ಆಸ್ತಿ ಸಂಪತ್ತು ಗುರಿ ರೀಚ್ ಆದ್ರೂ ಕೂಡ ವೇಸ್ಟ್ ಅದ. ಸೊ ಹಿಂಗಾಗಿ ನಿಮ್ಮ ಹೆಲ್ತ್ ಕಡೆ ಫೋಕಸ್ ಇರಲಿ. ಇನ್ನ ಲಾಸ್ಟ್ ಪಾಯಿಂಟ್ ಇಸ್ ಕೋಚಿಂಗ್. ನಿಮಗೆ ಅವಶ್ಯಕತೆ ಇದ್ರ ಎಸ್ ನನಗೆ ಅನಿವಾರ್ಯತೆ ಐತಿ ಕೋಚಿಂಗ್ ಅಂತ ನಿಮಗೆ ಅನಿಸಿತ್ತಂದ್ರೆ ಕೋಚಿಂಗ್ ಕೂಡ ನೀವು ಜಾಯಿನ್ ಆಗ್ಬೋದು. ಸೆಲ್ಫ್ ಸ್ಟಡಿ ಹೆಂಗ್ ಮಾಡೋದು ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಆಗ್ತದ ನೆಕ್ಸ್ಟ್ ಈ ವೀಕ್ ಒಳಗಾಗಿ. ಅಗೇನ್ ಏನೋ ಡೌಟ್ಸ್ ಇದ್ರು ಕಮೆಂಟ್ ಮಾಡ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.